ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವೈಯಾಲಿಕಾವಲ್ ಶ್ರೀ ವೆಂಕಟೇಶ್ವರ ಆಲಯದಲ್ಲಿ ವೈಭವವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ, ಪಟ್ಟು ವಸ್ತ್ರ, ಆಭರಣ, ಪುಷ್ಪಮಾಲೆ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತ ಸ್ವಾಮಿ ಅಮ್ಮನವರು. ತಿರುಪತಿ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವೈಭವದ ಪುಷ್ಪಯಾಗ ಮಹೋತ್ಸವ, ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನದೊಂದಿಗೆ ಸೀತಾರಾಮ ಲಕ್ಷ್ಮಣರಿಗೆ ಅದ್ದೂರಿಯ ಸ್ನಪನ ತಿರುಮಂಚನ. ತಿರುಪತಿಯಲ್ಲಿ ಭಾಷ್ಯಕಾರರ 1008ನೇ ತಿರುನಕ್ಷತ್ರ ಮಹೋತ್ಸವ, ಉತ್ಸವಗಳಲ್ಲಿ ಆಯಾಸರಾದ ರಾಮಾನುಜರಿಗೆ ಉಪಶಮನಕ್ಕಾಗಿ ಚಂದನದ ಅಲಂಕಾರ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಇರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ವಿಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ಶನಿವಾರ ಪುಷ್ಪಯಾಗ ಮಹೋತ್ಸವ ವೈಭವದಿಂದ ಜರುಗಿತು. ಈ ಸಂದರ್ಭವಾಗಿ ಇಂದು ಬೆಳಗ್ಗೆ ಆಲಯ ಪ್ರಾಂಗಣದಲ್ಲಿ ಸೀತಾರಾಮ ಲಕ್ಷ್ಮಣರಿಗೆ ಸ್ನಪನ ತಿರುಮಂಚನ ಆಗಮೋಕ್ತವಾಗಿ ಜರುಗಿತು. ಶ್ರೀ ಕೋದಂಡರಾಮಸ್ವಾಮಿಯವರಿಗೆ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಮಾರ್ಚ್ 27ನೇ ತಾರೀಖಿನಿಂದ ಏಪ್ರಿಲ್ 4ನೇ ತಾರೀಖಿನವರೆಗೂ ವಾರ್ಷಿಕ ಬ್ರಹ್ಮೋತ್ಸವವು ವೈಭವವಾಗಿ ಜರುಗಿದವು. ಬ್ರಹ್ಮೋತ್ಸವದ ಸಮಯದಲ್ಲಿ ತಿಳಿದೋ ತಿಳಿಯದೆಯೋ ಜರುಗಿರುವ ದೋಷಗಳ ಪರಿಹಾರಾರ್ಥ ಪುಷ್ಪಯಾಗವನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ನೇಪಥ್ಯದಲ್ಲಿ ಶನಿವಾರ ಬೆಳಗ್ಗೆ ಆಲಯ ಪ್ರಾಂಗಣದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಸೀತಾರಾಮ ಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿದ ನಂತರ ಅರ್ಚಕರು ನಂದಕುಮಾರ್ ದೀಕ್ಷಿತರ ಆಧ್ವರ್ಯದಲ್ಲಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ಕಳಶಾರಾಧನೆ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಆನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳ ವಾದ್ಯಗಳ ನಡುವೆ ಸೀತಾರಾಮ ಲಕ್ಷ್ಮಣರಿಗೆ ಅರ್ಚಕರು ಪಂಚಾಮೃತಗಳು, ಅರಿಶಿಣ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಸ್ನಪನ ತಿರುಮಂಚನ ಘನವಾಗಿ ನಿರ್ವಹಿಸಿ ಕರ್ಪೂರ ಆರತಿಯನ್ನು ಸಮರ್ಪಿಸಿದರು.
ತಿರುಪತಿಯ ಪುರಾತನ ವೈಷ್ಣವ ಕ್ಷೇತ್ರ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಭಾಷ್ಯಕಾರರ 1008ನೇ ತಿರುನಕ್ಷತ್ರ ಮಹೋತ್ಸವ ವೈಭವವಾಗಿ ಪರಿಸಮಾಪ್ತಿಯಾಯಿತು. ಟಿಟಿಡಿ ಆಧ್ವರ್ಯದಲ್ಲಿ 23ನೇ ತಾರೀಕಿನಿಂದ ಮೇ 2ನೇ ತಾರೀಕಿನವರೆಗೂ 10 ದಿನಗಳು ವೈಭವವಾಗಿ ಜರುಗಿದ ಭಗವದ್ ರಾಮಾನುಜರ ಅವತಾರ ಮಹೋತ್ಸವಗಳ ಅಂಗವಾಗಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಸಮಯದಲ್ಲಿ ತಿರುಚಿ ಸೇವೆಗಳು ಜರುಗಿದವು. ಈ ಉತ್ಸವಗಳಲ್ಲಿ ಆಯಾಸವಾಗಿರುವ ರಾಮಾನುಜರಿಗೆ ಉಪಶಮನ ಕೈಂಕರ್ಯವಾಗಿ ಶನಿವಾರ ಬೆಳಗ್ಗೆ ಗಂಧದ ಪುಡಿ ಉತ್ಸವವನ್ನು ಸಂಪ್ರದಾಯಬದ್ಧವಾಗಿ ನಿರ್ವಹಿಸಿದರು. ಭಗವದ್ ರಾಮಾನುಜರನ್ನು ಸರ್ವಭೂಪಾಲ ವಾಹನದಲ್ಲಿ ಆಸೀನಗೊಳಿಸಿ ಅರ್ಚಕರು ಚಂದನದಿಂದ ಅಲಂಕರಿಸಿ ಆರತಿ ಸಮರ್ಪಿಸಿದರು. ಆನಂತರ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದ ಬಳಿ ಮಾಡಬೀದಿಗಳಲ್ಲಿ ರಾಮಾನುಜರಿಗೆ ತಿರುಬೀದಿ ಸೇವೆ ಘನವಾಗಿ ಜರುಗಿತು. ಈ ಸಂದರ್ಭದಲ್ಲಿ ಭಕ್ತರಿಗೆ ಗಂಧದ ಪುಡಿಯನ್ನು ವಿತರಿಸಿದರು. ನಂದ್ಯಾಲ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಅಹೋಬಿಲಂ ನಾರಸಿಂಹಸ್ವಾಮಿಯವರ ಆಲಯದಲ್ಲಿ ನೃಸಿಂಹ ಜಯಂತಿ ಬ್ರಹ್ಮೋತ್ಸವಗಳು ಮಂಗಳಕರವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಮೇಲಿನ ಅಹೋಬಿಲಂನಲ್ಲಿ ಚಂಚು ಲಕ್ಷ್ಮಿ ಸಮೇತ ಶ್ರೀ ಜ್ವಾಲಾ ನರಸಿಂಹರವರ ದಿವ್ಯ ಪ್ರಾಂಗಣದಲ್ಲಿ ಸ್ವಾಮಿಯವರಿಗೆ ಸಿಂಹವಾಹನ ಸೇವೆ ವೈಭವೋಪೇತವಾಗಿ ಜರುಗಿತು. ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಸರ್ವಾಲಂಕಾರ ಶೋಭಿತವಾಗಿ ಶೌರ್ಯಕ್ಕೆ ಪ್ರತೀಕವಾದ ಸಿಂಹವಾಹನದಲ್ಲಿ ಆಸೀನಗೊಳಿಸಿದ ಅರ್ಚಕರು ಪೂಜೆಗಳನ್ನು ಮಾಡಿದರು. ಆನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯ ಬೀದಿಗಳಲ್ಲಿ ಸ್ವಾಮಿಯವರಿಗೆ ಸಿಂಹವಾಹನ ಸೇವೆ ಘನವಾಗಿ ಜರುಗಿತು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವವು ವೈಭವವಾಗಿ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿರುವ ಎಲ್ಲಾ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ತರುವಾಯ ಸರ್ವಾಲಂಕೃತಗೊಂಡ ಗಣಪತಿ, ಅಗಸ್ತೇಶ್ವರ, ಪಾರ್ವತಿ, ಸೀತೆ, ರಾಮ ಮುಂತಾದ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ನಂತರ ಪೂಜೆಯನ್ನು ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವವನ್ನು ಆಚರಿಸಲಾಯಿತು.
ಬೆಂಗಳೂರಿನ ಇಟ್ಟುಮಡುವಿನಲ್ಲಿ ಇರುವ ಶ್ರೀ ವೀರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ವಾಯುಪುತ್ರನಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಅಷ್ಟೋತ್ತರ ತುಳಸಿ ಅರ್ಚನೆಯೊಂದಿಗೆ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಅನೇಕ ಭಕ್ತರು ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾದರು. ಮಂತ್ರಾಲಯ ಶ್ರೀಪಾದರು ಉಡುಪಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದರು. ಆಲಯದ ಬಳಿ ಆಗಮಿಸಿದ ಮಂತ್ರಾಲಯ ಶ್ರೀಪಾದರನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನ ಪಡೆದರು. ನಂತರ ಗೀತಾ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಮಂತ್ರಾಲಯ ಶ್ರೀಗಳಿಗೆ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಸಾಂಪ್ರದಾಯಿಕ ಗಂಧೋಪಚಾರವನ್ನು ಮಾಡಿ ಮಾಲಿಕೆ ಮಂಗಳಾರತಿ ಮಾಡಿ ಮಠದ ಗೌರವ ಸಲ್ಲಿಸಿದರು. ನಂತರ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಮಂತ್ರಾಲಯ ಶ್ರೀಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಪುತ್ತಿಗೆ ಮಠದ ಕಿರಿಯ ಶ್ರೀಗಳಾದ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ನಮ್ಮ ಚತುರ್ಥ ಪರ್ಯಾಯ ಕಾಲದಲ್ಲಿ ವಿಶ್ವಗೀತಾ ಪರ್ಯಾಯ ಕಾಲದಲ್ಲಿ ಬಹಳ ಒಂದು ಐತಿಹಾಸಿಕವಾದಂತಹ ಮಹತ್ವದ ದಿವಸವಾಗಿದೆ. ಮಂತ್ರಾಲಯದಿಂದ ಶ್ರೀ ಸುಬುಧೇಂದ್ರ ತೀರ್ಥರು ಹಾಗೆಯೇ ಶ್ರೀ ಗಿರಿಯಾಚಾರ್ಯರು ಸಹಿತವಾಗಿ ಇಲ್ಲಿಗೆ ಆಗಮಿಸಿದ್ದು ನಮ್ಮ ಪರ್ಯಾಯದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯುವ ಒಂದು ದಿವಸ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಕ್ಷಯ ತೃತೀಯ ದಿವಸ ಸುವರ್ಣ ಒಂದು ತುಲಾಭಾರ ಸುವರ್ಣ ಒಂದು ಸ್ವಾಗತ ಮಾಡಬೇಕು ಅಂತ ಹೇಳಿ ಸಂಪ್ರದಾಯ. ಇವತ್ತು ಅಕ್ಷಯ ತೃತೀಯದ ಈ ಪರ್ವ ಸಂದರ್ಭದಲ್ಲಿ ಸುವರ್ಣಗಳು ಮಾಧ್ವ ಸಿದ್ಧಾಂತದ ಸುವರ್ಣ ಪ್ರತಿನಿಧಿಯಾದಂತಹ ನಮ್ಮ ಗಿರಿಯಾಚಾರ್ಯರು ಹಾಗೆ ಪವಮಾನಾಚಾರ್ಯರು ಸುಬುಧೇಂದ್ರ ತೀರ್ಥರು ಇವತ್ತು ಆಗಮಿಸಿದ್ದು ಪರ್ಯಾಯದ ಅಕ್ಷಯ ತೃತೀಯ ಇದು ಸುವರ್ಣೋತ್ಸವಕ್ಕೆ ಒಂದು ರಾಮದೇವರ ಸಹಿತವಾಗಿ ಆಗಮಿಸಿದ್ದು ಇದೊಂದು ದೊಡ್ಡ ಸುವರ್ಣೋತ್ಸವ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಬಹಳ ವಿಶೇಷವಾದಂತಹ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಗೀತಾ ಮಂದಿರಕ್ಕೂ ಕೂಡ ಮಂತ್ರಾಲಯ ಸ್ವಾಮಿಗಳು ಗಿರಿಯಾಚಾರ್ಯರು ಬಹಳ ಸಮಯದ ನಂತರ ಬರ್ತಾ ಇದ್ದಾರೆ. ಹಾಗಾಗಿ ಗೀತಾ ಮಂದಿರದ ಇತಿಹಾಸದಲ್ಲಿಯೂ ಕೂಡ ಒಂದು ಅತ್ಯಂತ ಮಹತ್ವದ ಒಂದು ದಿವಸ ಅಂತ ಹೇಳಿ ನಾವು ಏನು ಭಾವಿಸ್ತಾ ಇದ್ದೇವೆ ಅಂದರೆ ಗೀತಾ ಮಂದಿರಕ್ಕೆ ಗೀತಾ ವಿವೃತ್ತಿ ಬಂತು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಹೇಗೆ ಭಗವದ್ಗೀತೆ ಬಂದಿದೆ, ಭಾಷ್ಯ ಬಂದಿದೆ, ಇವತ್ತು ಗೀತಾ ವಿವೃತ್ತಿಯೂ ಕೂಡ ಭಗವದ್ಗೀತೆಯ ಜೊತೆಗೆ ಸೇರಿಕೊಂಡು ನಮ್ಮ ಗೀತಾ ಮಂದಿರ ಪರಿಪೂರ್ಣವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಕರಿಬೇಕಾದರೆ ಒಂದು ಗೋವಿಗೆ ಆ ಹಾಲನ್ನು ಗೋವು ಬಿಡಬೇಕಾದ್ರೆ ಕರು ಬೇಕು. ಕರುವನ್ನು ಮುಂದೆ ಮಾಡಿಕೊಂಡು ಹೋದರೆ ಮಾತ್ರ ಆ ಹಸು ಆ ಕಾಮಧೇನು ಅಮೃತ ತುಲ್ಯವಾದ ಹಾಲನ್ನು ಕೊಡುತ್ತೆ. ಕರು ಇಲ್ಲದೆ ಹತ್ತಿರ ಹೋದರೆ ಅದು ಒದೀತದೆ. ಹಾಗೆ ಶ್ರೀಕೃಷ್ಣ ಗೀತಾಮೃತವನ್ನು ಕರಿಬೇಕಾದರೆ ಯಾವ ಕರುವನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದ ಅಂತಂದರೆ ಪಾರ್ಥೋ ವತ್ಸ ಅಂತಂದರು. ಅರ್ಜುನನನ್ನು ವತ್ಸ ಕರುವಾಗಿ ಮಾಡಿಕೊಂಡು ಆ ಗೀತಾಮೃತವನ್ನು ಕರೆದಿದ್ದಾನಂತೆ. ಈ ಕ್ಷೀರವನ್ನು ಮೊದಲು ಯಾರು ಉಣಬೇಕು ಅಂತಂದರೆ ಕರು ಉಣಬೇಕು. ಆ ಕರು ಉಣದೇ ಇರತಕ್ಕಂತಹ ಕ್ಷೀರವನ್ನು ಗ್ರಹಣಕ್ಕೆ ಯೋಗ್ಯವೇ ಅಲ್ಲ ಅಂತ ಹೇಳುತ್ತೆ. ಹಾಗೆ ಅರ್ಜುನನ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವ ಮೂಲಕ ಕರ್ತವ್ಯ ವಿಮುಖನಾದಂತಹ ಅರ್ಜುನನನ್ನು ನಾರಾಯಣದ್ವಿಟ್ ತದನುಬಂಧಿ ನಿಗ್ರಹ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ಎಂಬುದಾಗಿ ಗೀತೆಯ ಸಾರ ಸರ್ವಸ್ವವಾಗಿ ಅರ್ಜುನನಿಗೆ ಉಪದೇಶವನ್ನು ಮಾಡಿ ತನ್ಮೂಲಕವಾಗಿ ಕರ್ತವ್ಯ ವಿಮುಖತೆಯನ್ನು ಹೋಗಲಾಡಿಸಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಅವನನ್ನು ಅನುಗ್ರಹಿಸಿದ್ದಾನೆ ಕೃಷ್ಣ. ಅಂತಹ ಕೃಷ್ಣನ ಅತಿ ಪ್ರಿಯವಾದಂತಹ ಉಪದೇಶ ಅಮೃತ ಏನು? ಭಗವದ್ಗೀತೆ. ಅಂತಹ ಭಗವದ್ಗೀತೆಯನ್ನು ಇಡೀ ವಿಶ್ವದಲ್ಲಿ ಅದರ ಮಹತ್ವವನ್ನು ಅದರ ವಿಶೇಷತೆಯನ್ನು ಸಾರುವ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಅತ್ಯಂತ ಆತ್ಮೀಯರು, ನಾವು ಯಾವಾಗಲೂ ಹೇಳೋದುಂಟು ನಮ್ಮ ಅಣ್ಣಂದಿರು ಇದ್ದಾಗೆ ಅಂತ, ನಮ್ಮ ಪೂರ್ವಾಶ್ರಮದಿಂದಲೂ ಕೂಡ ಅಂತಹ ಪುತ್ತಿಗೆ ಮಠದ ಪ್ರಸ್ತುತ ಪರ್ಯಾಯ ಪೀಠದ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ದೇಶ ವಿದೇಶಗಳಲ್ಲಿ ಗೀತಾಮೃತವನ್ನು ಎಲ್ಲರಿಗೆ ಸಜ್ಜನರಿಗೆ ಉಣಬಡಿಸಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದ್ವಾರಸಂದ್ರ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದ ಸಭಾಂಗಣದಲ್ಲಿ
ಭಗವದ್ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ದ್ವಾರಸಂದ್ರ ಶ್ರೀ ಲಕ್ಷ್ಮೀ ನಾರಸಿಂಹಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಹಾ ಮಂಗಳಾರತಿ ಬೆಳಗಲಾಯಿತು. ಆನಂತರ ದೇವಾಲಯದ ಸಭಾಂಗಣದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ನಾರಾಯಣ ಸ್ವಾಮಿಯ ಉತ್ಸವ ವಿಗ್ರಹಗಳನ್ನು ಸುಂದರವಾಗಿ ಅಲಂಕರಿಸಿ ಶ್ರೀ ಭಗವದ್ ರಾಮಾನುಜಾಚಾರ್ಯರ ಭಾವಚಿತ್ರವನ್ನು ಇರಿಸಿ ತಿರುನಕ್ಷತ್ರ ಮಹೋತ್ಸವವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಆನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ನಾರಾಯಣ ಸ್ವಾಮಿಯ ಉತ್ಸವ ವಿಗ್ರಹಗಳನ್ನು ಸಭಾಂಗಣದಿಂದ ಹೊರತಂದು ದೇವಾಲಯದ ರಥ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಪ್ರದಕ್ಷಿಣೆ ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಭಗವದ್ ರಾಮಾನುಜಾಚಾರ್ಯರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಜಯಂತ್ಯುತ್ಸವ ವೈಭವದಿಂದ ಜರುಗಿತು. ಇದರ ನಿಮಿತ್ತ ನಗರದ ಗಾಯತ್ರಿ ದೇವಾಲಯದ ಆವರಣದಲ್ಲಿ ಕಲಶಗಳನ್ನು ಸ್ಥಾಪಿಸಿ ಕಳಶ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ರಾಮಾನುಜಾಚಾರ್ಯರ ಪಂಚಲೋಹ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ತರುವಾಯ ರಾಮಾನುಜರ ಉತ್ಸವ ಮೂರ್ತಿಯನ್ನು ಸುಂದರವಾಗಿ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಲಾಯಿತು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಆಚರಿಸಲಾಯಿತು. ಅನೇಕ ಮಂದಿ ಭಕ್ತರು ರಾಮಾನುಜರ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಬೆಂಗಳೂರಿನ ಮಹಾದೇವಪುರದಲ್ಲಿ ಇರುವ ವೀರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ವಾಯುಪುತ್ರನಿಗೆ ಚಿನ್ನದ ಕವಚ ಧಾರಣೆ ಮಾಡಿ ಅರ್ಚನೆಯೊಂದಿಗೆ ಮಂಗಳಾರತಿ ಬೆಳಗಿದರು. ಕೋಲಾರ ಜಿಲ್ಲೆಯ ಟಿ ಅಗರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮಾನುಜಾಚಾರ್ಯರ ತಿರುನಕ್ಷತ್ರೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯದಲ್ಲಿರುವ ರಾಮಾನುಜಾಚಾರ್ಯರಿಗೆ ಫಲ ಪಂಚಾಮೃತಾಭಿಷೇಕಗಳನ್ನು ಆಚರಿಸಲಾಯಿತು. ತರುವಾಯ ಚಂದನಾಭಿಷೇಕ ಜರುಗಿತು. ಆನಂತರ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಬಳಿಕ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಷೋಡಶೋಪಚಾರಾದಿ ವಿವಿಧ ಪೂಜೆಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಶ್ರೀ ರಾಮಾನುಜಾಚಾರ್ಯರ ತಿರುನಕ್ಷತ್ರೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಮಧುರೈ ಮೀನಾಕ್ಷಿ ಸುಂದರೇಶ್ವರ ಆಲಯದಲ್ಲಿ ಚಿತ್ತರೆ ಉತ್ಸವ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಈ ಪ್ರಯುಕ್ತ ಮೀನಾಕ್ಷಿ ಅಮ್ಮನವರು ಸಿಂಹ ವಾಹನದಲ್ಲಿ, ಸುಂದರೇಶ್ವರರು ಸಂಜೆ ಕಲ್ಪವೃಕ್ಷ ವಾಹನದಲ್ಲಿ ಭಕ್ತರನ್ನು ಆಶೀರ್ವದಿಸಿದರು. ಭಗವಂತ ಮತ್ತು ದೇವಿಯ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಮಾಡಬೀದಿಗಳಲ್ಲಿ ದೇವರ ದರ್ಶನ ಪಡೆಯಲು ಸಾಲುಗಟ್ಟಿ ನಿಂತಿದ್ದರು. ಸ್ವಾಮಿ ಅಮ್ಮನ ಮೆರವಣಿಗೆಯ ಸಮಯದಲ್ಲಿ ಮೀನಾಕ್ಷಿ ಅಮ್ಮನ ವೇಷ ಧರಿಸಿದ ಹುಡುಗಿಯರು ಮತ್ತು ಮುರುಗನ್, ವಿನಾಯಕ, ಶಿವ ಹಾಗೂ ಇತರರು ಸೇರಿದಂತೆ ವಿವಿಧ ದೇವರುಗಳ ವೇಷ ಧರಿಸಿದ ಮಕ್ಕಳು ವಿವಿಧ ಸಂಗೀತ ವಾದ್ಯಗಳ ನಡುವೆ ಕೋಲಾಟ ಉತ್ಸವ ಮೆರವಣಿಗೆಯಲ್ಲಿ ನಡೆದರು. ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಾಲಯದಲ್ಲಿ ಜಯಂತ್ಯೋತ್ಸವಗಳು ವೈಭವದಿಂದ ನಡೆಯುತ್ತಿವೆ. ಇದರ ಅಂಗವಾಗಿ ಮಹಿಳಾ ಭಕ್ತರೆಲ್ಲ ಅಮ್ಮನವರ ಭಜನೆಯನ್ನು ಮಾಡಿ ನಂತರ ಸುಮಾರು 40 ತರಹ ಮಂಗಳ ದ್ರವ್ಯಗಳಿಂದ ವಿವಿಧ ಆರತಿಗಳನ್ನು ಬೆಳಗಿದರು. ತರುವಾಯ ಅಮ್ಮನವರಿಗೆ ಮತ್ತು ಶ್ರೀಚಕ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಆಲಂಬಗಿರಿಯಲ್ಲಿ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ರಾಮಾನುಜಾಚಾರ್ಯರ ವಿಗ್ರಹಕ್ಕೆ ವಿಶೇಷ ಅಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಅಷ್ಟಾವಧಾನ ಸೇವೆಯನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಕೋಲಾರ ನಗರದ ದೊಡ್ಡಪೇಟೆಯಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಜಯಂತಿ ಮಹೋತ್ಸವಗಳು ವೈಭವದಿಂದ ನಡೆಯುತ್ತಿವೆ. ಈ ನಿಮಿತ್ತ ಆಲಯವನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ಆನಂತರ ಮಹಿಳಾ ಭಕ್ತರೆಲ್ಲ ಅಮ್ಮನವರಿಗೆ ಮಡಿಲಕ್ಕಿಯನ್ನು ತುಂಬಿದರು. ತರುವಾಯ ಅಮ್ಮನವರಿಗೆ ಅಷ್ಟೋತ್ತರ ಪುಷ್ಪಾರ್ಚನೆ ಹಾಗೂ ಕುಂಕುಮಾರ್ಚನೆಗಳನ್ನು ಸಲ್ಲಿಸಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ಚಪ್ಪಾನಿಪಟ್ಟಿಯ ಸುಬ್ರಹ್ಮಣ್ಯ ಸ್ವಾಮಿ ಆಲಯದಲ್ಲಿ ಕುಂಭಾಭಿಷೇಕ ಹಾಗೂ ಕಿರುಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಧರ್ಮಪುರಿ ಜಿಲ್ಲೆಯ ಕಾರಿಮಂಗಲಂ ಸಮೀಪದ ಚಪ್ಪಾನಿಪಟ್ಟಿ ಗ್ರಾಮದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀವಲ್ಲಿ ದೇವಸೇನಾಂಬಿಕಾ ದೇವಾಲಯದ ಕುಂಭಾಭಿಷೇಕ ಮತ್ತು ತಿರುಕಲ್ಯಾಣ ವೈಭವವನ್ನು ಆಯೋಜಿಸಲಾಗಿತ್ತು. ಇದರ ಅಂಗವಾಗಿ ಗಣಪತಿ ಪೂಜೆಯೊಂದಿಗೆ ಪೂಜೆಗಳು ಪ್ರಾರಂಭವಾದವು. ಮೊದಲಿಗೆ ಕಳಶ ಆರಾಧನೆ, ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ದುರ್ಗಾ ಸಹಸ್ರನಾಮ, ಮಹಾಶಾಂತಿ ಹೋಮ, ವೇದ ಪಾರಾಯಣ, ಪೂರ್ಣಾಹುತಿ ನಡೆದವು. ಇದಾದ ಬಳಿಕ ದೇವಸ್ಥಾನದ ಗಣ್ಯರು ಯಾಗಶಾಲೆಯಿಂದ ಪವಿತ್ರವಾದ ಕಳಶಗಳನ್ನು ತಲೆಯ ಮೇಲೆ ಹೊತ್ತು ದೇವಸ್ಥಾನದ ಕಳಶಕ್ಕೆ ಪವಿತ್ರ ಜಲದಿಂದ ಮಹಾಕುಂಭಾಭಿಷೇಕ ನೆರವೇರಿಸಿ ದೀಪಾರಾಧನೆ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಪುನೀತರಾದರು. ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಜಯಂತಿ ಉತ್ಸವ ವೈಭವದಿಂದ ಜರುಗಿತು. ಇದರ ನಿಮಿತ್ತ ಶಂಕರ ನಾರಾಯಣ ಸ್ವಾಮಿ ದೇವಾಲಯದಲ್ಲಿರುವ ಶ್ರೀ ಆದಿಶಂಕರ ದೇವಾಲಯದಲ್ಲಿ ಎಲ್ಲ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ಆನಂತರ ಶಂಕರಾಚಾರ್ಯರ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತದನಂತರ ಎಲ್ಲ ದೇವರುಗಳಿಗೂ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತರುವಾಯ ಶಂಕರಾಚಾರ್ಯರ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಅನೇಕ ಮಂದಿ ಭಕ್ತರು ಶ್ರೀ ಶಂಕರಾಚಾರ್ಯರ ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಇದೇ ಸಮಯದಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಜರುಗಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಶ್ರೀನಿವಾಸಪುರ ನಗರದಲ್ಲಿ ಇರುವ ಶ್ರೀ ಶಂಕರ ಮಠದಲ್ಲಿ ಶೃಂಗೇರಿ ಪೀಠಾಧಿಪತಿಗಳಾದ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳಿಂದ ಸ್ಥಾಪನೆ ಮಾಡಿದ ಜಗದ್ಗುರು ಶ್ರೀ ಶಂಕರಾಚಾರ್ಯರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ದೀಪ ಧೂಪ ನೈವೇದ್ಯಗಳನ್ನು ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ.
ಉಡುಪಿಯ ಕೃಷ್ಣಮಠದ ರಾಜಾಂಗಣದ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನೃತ್ಯ ವಸಂತ ನಾಟ್ಯಾಲಯ ಕುಂದಾಪುರ ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಗೋಪಾಲ ಕೃಷ್ಣಂ ಭಜೆ ಗೋಕುಲ ಬೃಂದಾವನ ಸುಂದರಂ ಗೋಪಾಲ ಕೃಷ್ಣಂ ಭಜೆ ಅನಿಶಂ 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 ಗೋಕುಲ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.